ಕೃತಜ್ಞತೆಗಳು ವಿನಯ್ ಕುಮಾರ್. ಕೊನೆಯದಾಗಿ ಸಂಧ್ಯಾ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರೇ, ಪೂಜನೀಯ ಗುರುವೃಂದದವರೇ, ಸಭಿಕರೇ ಹಾಗೂ ಸಹಪಾಠಿಗಳೇ, ಈ ಕ್ಷಣ ಪ್ರೀತಿ ಪಾತ್ರರಾದ ಶಿಕ್ಷಕರೊಬ್ಬರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ ಅನ್ನುವ ಸಂತಸ ಒಂದೆಡೆಯಾದರೆ, ಇಷ್ಟು ದಿನ ಕಂಗಳಲ್ಲಿ ಕಾಣುತ್ತಿದ್ದ ಆ ಪ್ರತಿಬಿಂಬವನ್ನ ಇನ್ನು ಕೆಲವು ದಿನಗಳ ಅನಂತರದಲ್ಲಿ ಮನದ ಮೌನದಡಿಯಲ್ಲಿ ಮೆಲುಕು ಹಾಕಬೇಕಲ್ಲ ಅನ್ನುವ ನೋವು ಇನ್ನೊಂದೆಡೆ. ಆ ಮುಂಬರುವ ಮೆಲುಕುಗಳು ಕೇವಲ ನೆನಪುಗಳಾಗಿರದೆ ಮಧುರ ಸ್ಮೃತಿಗಳಾಗಲಿ ಎನ್ನುವ ಉದ್ದೇಶದಿಂದ ಇಂದು ಇಲ್ಲಿ ಈ ಕ್ಷಣ ಈ ಕಾರ್ಯಕ್ರಮ. ನಾನು ಹೇಳಿದ ಪ್ರತಿಬಿಂಬ ಯಾರದ್ದು ಅಂತ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಹೌದು, ಅವರೇ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಪ್ರೊಫೆಸರ್ GV ಪೈ ಅವರು. ಪ್ರತಿದಿನ ಮಧ್ಯಾಹ್ನ 1 ಅಥವಾ 2 ತರಗತಿಗಳ ಅನಂತರ ಬೇಸರವೋ ಆಯಾಸವೋ ಗೊತ್ತಿಲ್ಲ, ಆದ್ರೂ ಏನೋ ಒಂದು ರೀತಿ ನೀರಸತೆಯಿಂದ ಕೂಡಿರ್ತಿದ್ದಂತ ಕ್ಲಾಸಿಗೆ ಉತ್ಸಾಹದ ಚಿಲುಮೆಯಂತೆ ಆಗಮಿಸ್ತಾ ಇದ್ರು GV ಪೈ ಅವರು. ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನ ಮಾತನಾಡಿಸಿ ಆತನ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸುತ್ತಾ ಆ ನೀರಸತೆಯ ಮೌನವನ್ನ ಸ್ವಾರಸ್ಯತೆಯ ಮಾತುಗಳಿಂದ ಹೋಗಲಾಡಿಸಿ ಕ್ಲಾಸಿಗೆ ಒಂದು ರೀತಿಯ ಜೀವಕಳೆಯನ್ನ ತುಂಬುತ್ತಾ ಇದ್ರು. ಕೇಂದ್ರೀಕೃತಗೊಂಡಿದ್ದಂತ ವಿದ್ಯಾರ್ಥಿಗಳ ಮನಸ್ಸು ಇನ್ನೇನು ತನ್ನ ಕೈಯಿಂದ ಜಾರ್ತಾ ಇದೆ ಅನ್ನೋದು ಗೊತ್ತಾದ ಕೂಡಲೇ ಪಾಠವನ್ನ ನಿಲ್ಲಿಸಿ ವಿದ್ಯಾರ್ಥಿಗಳು ಪ್ರಭಾವಗೊಳ್ಳುವಂತಹ ಕೆಲವೊಂದು ವಿಷಯಗಳನ್ನ ಹೇಳಿ ನಂತರ ಪುನಃ ಪಾಠದೆಡೆಗೆ ಕೊಂಡೊಯ್ತಾ ಇದ್ರು. ಈ ಪರಿ, ಆ ನುಡಿ, ಇಷ್ಟು ಸಾಕಲ್ವೇ 4 ಗೋಡೆಗಳ ಮಧ್ಯದಲ್ಲಿ ನಿಂತು ವಿದ್ಯಾರ್ಥಿಗಳ ಹೃದಯವನ್ನ ಸೂರೆಗೊಳ್ಳಿಕ್ಕೆ? ಇದು ಒಬ್ಬ ಯಶಸ್ವಿ ಶಿಕ್ಷಕರಾಗಿ GV ಪೈ ಅವರ ಒಂದು ಮುಖ ಆದ್ರೆ, ಅವರ ಉತ್ತಮ ಮಾನವೀಯ ಇನ್ನೊಂದು ಮುಖವನ್ನ ನಾವೆಲ್ಲರೂ ನೋಡ್ತಾನೆ ಇದ್ದೇವೆ. ಎಲ್ಲಿಯೇ ಆಗಲಿ ಪ್ರತಿಭೆ ಇದೆ ಅಂತ ಅವರಿಗೆ ಅನಿಸಿದ್ರೆ ಕೂಡಲೇ ಆ ಪ್ರತಿಭೆಗೆ ಪ್ರಶಂಸೆಯನ್ನ ನೀಡಿ ಅದಕ್ಕೆ ತಕ್ಕ ಪುರಸ್ಕಾರವನ್ನ ಮಾಡ್ತಾ ಇದ್ದಂಥದ್ದು ಅವರ ಜಾಯಮಾನ. ಯಾವುದೇ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ, ಅದು ಯಾರೇ ಆಗಿರ್ಲಿ, ಅವರು ಕಲಿಸಿದವರೇ ಆಗಿರ್ಬೇಕು ಅಂತೇನೂ ಇಲ್ಲ. ಅವರ ಸಂಕಟಕ್ಕೆ ಸ್ಪಂದಿಸಿ ಸಾಂತ್ವನದ ನುಡಿಯನ್ನು ಹೇಳುವ ಆ ಗುಣಕ್ಕೆ ಯಾವ ರೀತಿಯ ಶ್ಲಾಘನೆಯನ್ನು ನೀಡಬೇಕೋ ಗೊತ್ತಾಗ್ತಾ ಇಲ್ಲ. ಬದುಕು ತಿರುವು ಪಡೆದುಕೊಳ್ಳುತ್ತಿರುವಂತ ಅಂಚಿನಲ್ಲಿ ನಿಂತಿರುವ ನಮ್ಮಲ್ಲಿ ಪ್ರೊಫೆಸರ್ GV ಪೈ ಅವರ ವೃತ್ತಿ ಬದುಕಿನ ಮುಸ್ಸಂಜೆಯ ಹೊಂಗಿರಣಗಳು, ಹೊಂಗನಸುಗಳನ್ನ ಮೊಳೆಯುವಂತೆ ಮಾಡಿದೆ, ಬದುಕಿನ ಬಗ್ಗೆ ಆತ್ಮವಿಶ್ವಾಸವನ್ನ ತಂದುಕೊಟ್ಟಿದೆ ಅನ್ನೋದಕ್ಕೆ ಇಲ್ಲಿ ನೆರೆದಿರುವಂತಹ ಈ ವಿದ್ಯಾರ್ಥಿ ಸಮೂಹವೇ ಸಾಕ್ಷಿ ಅಲ್ವೇ? GV ಪೈ ಅವರು ಗುರುವಾಗಿ ಕೊಟ್ಟ ವಿದ್ಯೆಗೆ, ಹಿತೈಷಿಯಾಗಿ ಹೇಳಿದ ಹಿತನುಡಿಗಳಿಗೆ, ಸ್ನೇಹ ಜೀವಿಯಾಗಿ ನೀಡಿದ ಸ್ನೇಹ ಸಿಂಚನಕ್ಕೆ, ಒಟ್ಟಾರೆಯಾಗಿ ಅವರು ನಮಗಾಗಿ ಮೀಸಲಿಟ್ಟ ಸಮಯಕ್ಕೆ, ಪಟ್ಟ ಪರಿಶ್ರಮಕ್ಕೆ ಪ್ರತಿಯಾಗಿ ನಾವೇನನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಅವರ ವಿದ್ಯಾರ್ಥಿಗಳಾಗಿ ಈ ಸಂದರ್ಭದಲ್ಲಿ ಅವರ ಕೆಲವೊಂದು ಗುಣಗಳನ್ನಾದರೂ ಅಳವಡಿಸಿಕೊಳ್ತೇವೆ ಅಂತ ಹೇಳದೆ ಹೋದ್ರು ಅಳವಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತೇವೆ ಅಂತ ಹೇಳಿದ್ರೆ ಅದು ಈ ಸಂದರ್ಭದಲ್ಲಿ ಸಮಂಜಸ ಅನ್ನಿಸ್ತದೋ ಏನೋ. GV ಪೈ ಅವರ ಕೆಲಸದ ಮೇಲಿನ ಶ್ರದ್ಧೆ, ಆತ್ಮವಿಶ್ವಾಸ, ಅವರ ಪರಿಶ್ರಮ ಹಾಗೂ ಗುಣಗಳಿಗೆ ಕೊಡುಗೆ ಏನೋ ಎನ್ನುವಂತೆ ಇದೇ ವೇದಿಕೆ, ಇದಲ್ಲದೆ ಇನ್ನು 10 ಹಲವು ವೇದಿಕೆಗಳು ಅವರಿಗೆ ಮನ್ನಣೆ, ಗೌರವಗಳನ್ನ ತಂದುಕೊಟ್ಟಿದೆ. ಅದೇ ರೀತಿ ಇನ್ನು ಮುಂದೆಯೂ ಕೂಡ ವೇದಿಕೆಗಳು ಅವರನ್ನ ಕೈಬೀಸಿ ಕರೆಯಲಿ, ಅವರ ಬದುಕು ಸುಖಮಯವಾಗಲಿ. ಆ ಸುಂದರ ಮುಸ್ಸಂಜೆಯ ಸವಿ ನೆನಪಿನ ಹೊಂಗಿರಣಗಳು ಮುಂದೆ ಜಾರಿದಂತೆ ಹುಣ್ಣಿಮೆಯ ಬೆಳದಿಂಗಳಿನ ಕಾಂತಿಯೊಂದಿಗೆ ಮಿಳಿತಗೊಂಡು ಆ ವ್ಯಕ್ತಿತ್ವದ ಸ್ನಿಗ್ಧ ಸೌಂದರ್ಯ ಎಲ್ಲೆಲ್ಲೂ ಹರಡಲಿ ಎನ್ನುವ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ತಮ್ಮ ಅಭಿಪ್ರಾಯಗಳನ್ನು ನಿರ್ಬಿಡೆಯಿಂದ ಸುಂದರವಾಗಿ ಬಿಂಬಿಸಿದ ಕುಮಾರಿ ಸಂಧ್ಯಾ ಅವರಿಗೆ ನಮ್ಮ ಕೃತಜ್ಞತೆಗಳು. ಈಗ ಇನ್ನೊಬ್ಬ ವಿದ್ಯಾರ್ಥಿ ಸೆಕೆಂಡ್ PUCಯ ಜಾಸಿಮ್ ಅಲಿ ಅವರು ತಮ್ಮ ಕೆಲವು ಅನಿಸಿಕೆಗಳನ್ನು ನಿಮ್ಮ ಮುಂದಿಡಲಿದ್ದಾರೆ. Good evening, everybody. Respected Principal, Degree Principal, Professor GV Pay, and Mrs. GV Pay, Anjali. So I have not prepared the speech actually. I was sitting there
was just thinking what to do. But my heart said, go, you can speak there. So I come here. First of all, I'd like to say that I'm nervous here. But before that, I'll start my speech like this. Say, once I was sitting in our house and bell rang, went open there. Some guests came in. I was surprised. Oh, come in, sit down. I sat down. And they were sitting. We have, as an Indian custom, we have to give something for their refreshment. And I got some juice, kept it on the table. And they too were sitting in the opposite sofa. I was here, this side. Both sitting like, I don't know who are they. Maybe my father's friends. So we are seeing at each other. Like, so I didn't know what to start with. So suddenly I said, sir, please drink. Please, what's this? We have kept all this on the table. Sir, please, why don't you? No, ma'am, you can have it. Actually, it was a lie, and I want them to have a sip of that, because it may ferment and it may turn into something other thing known as kali. So it won't taste good. So you can have it. So I have come here to speak something about my beloved sir. He is one of the most favorite sir or best sir I have got ever in my life. So far I have studied only for 14 years. I'd like to say a few words about him, because already there were series of speeches and it won't be nice to give on. I'm not a good orator, but still I have come to share my experience with you. There are few who have not attended his class. They are from commerce and all. We have a class at 2:30. Weekly 3 classes we'll be having. So each professors are very good here, each teachers are very good in our college, but each of them have got their own style, their own appearance, and they are completely different. We cannot say they both are similar. Likewise, Professor G. Pai, first time when I saw him in the campus was last year. I spoke to him to speak about, to give him a news that my sister got a seat there. Then slowly I said, sir, I am her sister, sorry, I am a brother. I am a brother. His reaction was, oh, no, our sister, sorry again, brother. No, I like it. Everybody are laughing and everybody are alert here. I like it. New, our brother, she is a wonderful lady I have ever seen. She is most dignified. She was most dignified in the campus when she studied here. I thought, so when I have a brother, when he comes here, sir may say the same thing to him. Your brother, our brother, our ಒಳ್ಳೆದಿದ್ದಾರೆ, super ಇದ್ದಾರೆ. But unfortunately, I don't know how am I. So far, sir has not said anything about me. So I don't know. And I'd like to say a few instances how he did took up classes for us. He used to come directly. He had some chalk pieces and duster, and he comes directly. He starts class. First of all, he'll start the class. He'll give a bit of notes. Then suddenly he'll come. He'll completely go in the other track. Maybe if it were there was a mass day before that class, he'd speak about the classes, about the matches, not classes. And sometimes any other topic, he'd run into other topics, and we all would like that. For sometimes he always pumps goodness in people. Sir, he always pumps goodness within us, and always he keeps inspiring us. How does he keep inspiring us? Sir, suddenly he'll be taking the class, suddenly he'll come here, ನಿಮಗೆ ಒಂದು ವಿಷಯ ಗೊತ್ತುಂಟಾ, ನಿನ್ನೆ ಎಂತದದ್ದು. It would go like that. He would skip into any other matter and it would go. Or sometimes he may even praise some students. So, okay, after that he'll proceed the class and suddenly he'll ask a question to anybody.
everybody will be ready. Question to me, easy question to me, please, please, I will answer, I will become great. Sir, you go and ask any question there. One fellow would answer anything, and his reaction will be, wow, you are absolutely good. You will surely get a seat. You will surely secure a seat. No matter how correct is the answer, how wrong is the answer. Every time his reaction would be, wow, new super it is. No, he doesn't use the word super. I can't imitate exactly like him now. But I'll say how the classes are going on for us. Then once he also said that, ಇದು ನಾವು ನಮ್ಮ ರಿಯಾಕ್ಷನ್ ಕೆಲವು ಸರ್ತಿ ಬೇಕಂತೆ ಮಾಡ್ತೇವೆ ನಾವು, ನಿಮಗೆ ಖುಷಿ ಆಗ್ತದೆ. ಬಟ್ if he does it purposefully, it won't sit in our mind that this fellow is simply like he acts, oh, ಇದು ಒಳ್ಳೆದಿದೆ. When he gives that expression, we always say, everybody may be having that, we'll satisfy ourselves like, okay, I'm good, okay, sir has liked that, and he inspires us like that. And sometimes he says about our seniors, not juniors, seniors, like they were like this, then we feel, oh, at least I can become like him, at least I can become like her. He has a very wide range of seniors to give inspiration, and he says he was like him. And today, for example, he said, I am a person who don't read frequently. I'll say it open to you. He comes, ನೀವು ಓದುದಿಲ್ಲ, ಯಾವಾಗ ಓದಲಿಕ್ಕೆ ಶುರು ಮಾಡಿದ್ದೀರಿ? It's a fact. I said, sir, after exams I have been serious. ಸಾಕಾಗ್ತದೆ, ಇಷ್ಟು ಟೈಮ್ ಸಾಕಾಗ್ತದೆ, ಓದಿ ನಿಮ್ಗೆ ಎಂತ ಬೇಕಾದ್ರೆ ಮಾಡ್ಬೋದು ಈಗ. I have not taken it lightly. I have taken it very seriously, and I will assure sir that I won't let him down, because he has a very high like expectation from us, like everybody should get a seat, and we have to bring them to Vijaya College. So it's our duty to do that. Not these functions are nothing in front of that. The ultimate aim is to secure a seat somewhere and get good results to the college. No, my mouth is drying off, so I can't speak. Everything is sticking inside. I can't speak more than this. So, like that, I'm happy everybody are coming the same track to listen to see this one, and I request all of them to have a sip at least now. Thank you. ಧನ್ಯವಾದಗಳು ಜಾಸಿಮ್ ಅಲಿ ಅವರೇ. ನಾವೀಗ ಸಮಾರಂಭದ ಮುಖ್ಯ ಘಟ್ಟಕ್ಕೆ ತಲುಪಿದ್ದೇವೆ. ಅಂದರೆ ಇದೀಗ ಪ್ರೊಫೆಸರ್ GV ಪೈ ಅವರಿಗೆ ಗುರುದಕ್ಷಿಣೆಯನ್ನು ಅವರ ವಿದ್ಯಾರ್ಥಿಗಳು ಸಮರ್ಪಿಸಲಿದ್ದಾರೆ. ನಾವಿಲ್ಲಿ ವಿಶೇಷವಾದದ್ದನ್ನು ಏನು ಮಾಡ್ತಾ ಇಲ್ಲ, ಕೇವಲ ನಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೇವೆ. ನಮಗೋಸ್ಕರ ಅವರ ತನ್ನ ಮನ ಧನಗಳನ್ನು ವ್ಯಯಿಸಿದ್ದಾರೆ. ಅಂಥ ಶ್ರೀಯುತರನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ. ಪ್ರೊಫೆಸರ್ GV ಪೈ ಹಾಗೂ ಅವರ ಶ್ರೀಮತಿಯವರು ದಯವಿಟ್ಟು ವೇದಿಕೆಯ ಮೇಲೆ ಇಡುವಂತಹ ವಿಶೇಷ ಆಸನಗಳಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಜಿ ವಿ ಪೈ ಹಾಗೂ ಅವರ ಶ್ರೀಮತಿ ಅಂಜಲಿ ಅವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಈ ಸಭೆಯ ಮುಖ್ಯ ಅತಿಥಿಗಳಾದ ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ದತ್ತಾತ್ರೇಯ ಮಾರ್ಪಡಿ ಇವರಿಂದ ಭಾಷಣ. Good evening, everybody. Respected Professor G.V. Pai, Professor Sin Madhyastha, the President of this function, my dear colleagues and my friends. Perhaps wrong person at a wrong time to speak, because now that you have felicitated Professor G.V. Pai, I think he should have spoken and the words would have been better for the occasion. But still, I must speak two things in front of you. First one is, when the students came to me with a proposal to felicitate Professor G.V. Pai, I gave them green signal with the full faith that whatever my students are going to do, it will be wonderful. And I must congratulate them at this occasion because it was and it has been wonderful. ಪ್ರೊಫೆಸರ್ ಜಿ ವಿ ಪೈ ಅವರನ್ನು ಸನ್ಮಾನಿಸುವುದರ ಮೂಲಕ ಎಷ್ಟೋ ವಿದ್ಯಾರ್ಥಿಗಳ ಇಲ್ಲಿ ಮಾತುಗಳನ್ನು ಕಂಡುಕೊಂಡಿದ್ದಾರೆ ಅಂತ ಅನಿಸ್ತದೆ ನನಗೆ. ಈ ವಿದ್ಯಾರ್ಥಿಗಳನ್ನು ಮಾತಾಡಿಸ್ಬೇಕಾದ್ರೆ ಭಾಳ ಕಷ್ಟ. ನೀವು ಮಾತಾಡು ಅಂದರೆ ಮಾತಾಡೋರು ಕಡಿಮೆ. ಆದರೆ ಪ್ರೊಫೆಸರ್ ಜಿ ವಿ ಪೈ ಅವರ ಪ್ರಶ್ನೆ ಬಂದಾಗ ಮಾತು ಬರದವನಿಗೂ ಮಾತು ಬರ್ತದೆ. ಬಹುಶಃ ಇದಕ್ಕಿಂತ ದೊಡ್ಡದು ಒಬ್ಬ ಶಿಕ್ಷಕ ಮಾಡಲಿಕ್ಕೆ ಏನು ಸಾಧ್ಯ? ಈ ಪ್ರೀತಿ, ಈ ಶ್ರದ್ಧೆಗೆ ಮತ್ತು ಯಾವುದು ಆಲ್ಟರ್ನೇಟಿವ್ ಆಗಿರ್ಲಿಕ್ಕೆ ಸಾಧ್ಯ? ಇದಕ್ಕೆ ಪ್ರೊಫೆಸರ್ ಜಿ ವಿ ಪೈ ಅವರನ್ನು ನಾನು ಮೊದಲಿಗೆ ಅಭಿನಂದಿಸ್ತೇನೆ. ಜನ ಹೇಳ್ತಾರೆ ಸೈಲೆನ್ಸ್ ಈಸ್ golden, talk is silver. ಪ್ರೊಫೆಸರ್ ಜಿ ವಿ ಪೈ ಅವರ ವಿಷಯದಲ್ಲಿ ಮಾತನಾಡುವಾಗ ಬಹುಶಃ ಇದು ಅಪವಾದ ಅಂತ ಅನಿಸ್ತದೆ. ಅವರು ಮೌನವಾಗಿದ್ದರೆ ನಮಗೆ ಬೇಸರ, ಅವ್ರು ಮಾತಾಡಿದರೆ ನಮಗೆ ಚಿನ್ನದ ಹಬ್ಬ. ಈ ಹಾಡು ಹಕ್ಕಿಗೆ ಹಾಡದೆ ಇರುವುದು ಹೇಗೆ ಸಾಧ್ಯವಿಲ್ವೋ ಹಾಗೆ ಅವ್ರು ಹಾಡಿದನ್ನು ಕೇಳದೇ ಇರಲಿಕ್ಕೂ ನಮ್ಗೆ ಸಾಧ್ಯ ಇಲ್ಲ. ಹೇಗೆ ಅಂತಂದರೆ, ನನಗೆ ನೆನಪಾಗ್ತದೆ, ನಾವು ಸಣ್ಣದಿರುವಾಗ ಅದೇ ಕತೆ ಅಮ್ಮ ಹೇಳೋದು. ಕಾಗೆ ಗುಬ್ಬಿಯ ಮೊಟ್ಟೆನ ಹಿಡ್ಕೊಂಡು ಹೋಯ್ತು. ಗುಬ್ಬಿ ಕಾಗೆಗೆ ಆ ಮೊಟ್ಟೆ ತಿಂದು ಹಾಕಿದೆ, ನುಂಗ ಹಾಕಿದೆ, ಅದನ್ನು ವಾಪಸ್ ತಗೋಬೇಕು. ಅದಕ್ಕೋಸ್ಕರ ಖಾರದ ಉಂಡೆ ಮಾಡಿ ಅದಕ್ಕೆ ಬೆಣ್ಣೆ ಸವರಿತು. ಕಾಗೆ ತಿಂದಿತ್ತು, ವಾಂತಿ ಮಾಡಿತು, ಮೊಟ್ಟೆ ಹೊರಗೆ ಬಂತು, ಮರಿಗಳು ಕೇಳಿದ್ದೆ. ಆಗ ಪ್ರತಿಫಲ ನಾವು ಮೂರು ಅದೇ ಕೇಳೋದು ಅಮ್ಮ ಅಂತ. ಅಮ್ಮ ನನಗೆ ಕಾಗಿ ಬಗ್ಗೆ ಕಥೆ ಹೇಳೋದು ಕೇಳಿದ್ದೆ ಕಥೆ ಗೊತ್ತಿದ್ದೆ, ಆದ್ರೂ ಅದನ್ನು ಹೇಳುತ್ತೇನೆ. ಅದೇ ಅಲ್ಲಿ ಮುಖ್ಯವಾಗುವಂಥದ್ದು ಕಥೆಯೂ ಅಲ್ಲ, ಅಲ್ಲಿ ಮುಖ್ಯವಾಗುವಂಥದ್ದು ಆ ಕಥೆಯನ್ನು ಹೇಳುವ ವ್ಯಕ್ತಿ ಮತ್ತು ಆ ಕಥೆ ಕುರಿಸುವ ಭಾವನೆಗಳು. ಜಿ ವಿ ಪೈ ಎಷ್ಟೋ ವಾಕ್ಯಗಳನ್ನು ಕೇಳುವಾಗ ನನಗೆ ಹಲವಾರು ವಿಷಯಗಳು ಮರುಕಳಿಸಿದಾಗ ಅನಿಸ್ತದೆ. ಅದು ಮತ್ತು ಕೂಡ ಅದರ ಮಧ್ಯದಲ್ಲಿ ಇನ್ನೊಂದು ಕೇಳೋಣ ಅಂತ ಅನಿಸ್ತದೆ. ಇದು ಅವರ ಆ ಮಾತಿನ ಒಂದು ವಿಶಿಷ್ಟತೆ ಅಂತ ಅನಿಸ್ತದೆ. ಆ ಮಾತು ಅವ್ರು ಏನ್ ಮಾತಾಡಿದ್ರು ಕೇಳಬೇಕು ಅಂತ ಅನಿಸ್ತದೆ. ಅವ್ರು ಮಾತನಾಡುವಾಗೆಲ್ಲ ನಾವು ಮತ್ತೆ ವಿದ್ಯಾರ್ಥಿಗಳು ಆಗಬೇಕು ಅಂತ ಅನಿಸ್ತದೆ. ಅಮ್ಮನ ಹತ್ರ ಆ ಕಥೆಗಳನ್ನು ಕೇಳುವಾಗ ನಾವು ಮತ್ತೆ ಸಣ್ಣವರಾಗ್ತಾ ಇದ್ದೇವೆ ಅನ್ನುವಂಥ ಸಂತೋಷ ಇದ್ದ ಹಾಗೆ, ಪ್ರೀತಿ ಇದ್ದ ಹಾಗೆ. ಯಾಕಂದ್ರೆ ಅಲ್ಲಿ ಕಥೆ ಇಂಪಾರ್ಟೆಂಟ್ ಆಗೋದಿಲ್ಲ, ಭಾಷೆ ಇಂಪಾರ್ಟೆಂಟ್ ಆಗೋದಿಲ್ಲ, ಅಲ್ಲಿರುವಂತಹ ಪ್ರೀತಿ, ಅಭಿಮಾನ, ಕಾಳಜಿ, ಇದೇ ಎಲ್ಲಕ್ಕಿಂತ ಮುಖ್ಯ ಆಗ್ತದೆ.